ಪ್ರವೇಶ ದ್ವಾರದಲ್ಲಿ ಹಿಂದಿಯಲ್ಲಿ ನಾಮಫಲಕ, ಜನ ಆಕ್ರೋಶ. ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಅರವಿಂದ್ ಬೆಲ್ಲಾದ್ ಪತ್ರ. ಇಲ್ಲಿ ಕಾಣ್ತಿರೋ ನಾಮಫಲಕ ನೋಡಿ, ದೊಡ್ಡದಾಗಿ ಹಿಂದಿಯಲ್ಲಿ ಧಾರವಾಡ ಅಂತ ಇದೆ, ಆದರೆ ಇದರ ಪಕ್ಕದಲ್ಲಿ ಚಿಕ್ಕದಾಗಿ ಕನ್ನಡದ ನಾಮಫಲಕ ಇದೆ. ಇದೇ ಇದೀಗ ಕನ್ನಡಿಗರನ್ನ ಕೆರಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಅಮೃತ ಯೋಜನೆ ಅಡಿಯಲ್ಲಿ ಪುನರಭಿವೃದ್ಧಿಗೊಂಡಿರುವ 103 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅದರಲ್ಲಿ ಧಾರವಾಡದ ರೈಲ್ವೆ ನಿಲ್ದಾಣ 17.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಭಿವೃದ್ಧಿಗೊಂಡಿತ್ತು. ರೈಲ್ವೆ ನಿಲ್ದಾಣದಲ್ಲಿ ಅನೇಕ ಹೈಟೆಕ್ ಸೌಲಭ್ಯಗಳ ಜೊತೆಗೆ ನಿಲ್ದಾಣದ ಹಿಂಭಾಗದಲ್ಲಿಯೂ ಮತ್ತೊಂದು ಹೊಸ ಗೇಟ್ ಮಾಡಿದ್ದಾರೆ. ಈಗ ಈ ನೂತನ ಪ್ರವೇಶ ದ್ವಾರವೇ ವಿವಾದಕ್ಕೆ ಕಾರಣವಾಗಿದೆ. ಈ ಪ್ರವೇಶ ದ್ವಾರದ ಮೇಲ್ಭಾಗದ ಮಧ್ಯದಲ್ಲಿ ದೊಡ್ಡದಾಗಿ ಹಿಂದಿಯಲ್ಲಿ ಧಾರವಾಡ ಎಂಬ ನಾಮಫಲಕ ಹಾಕಿದರೆ, ಅದಕ್ಕಿಂತ ಸಣ್ಣ ಗಾತ್ರದಲ್ಲಿ ಪಕ್ಕದಲ್ಲಿ ಕನ್ನಡದಲ್ಲಿ ಧಾರವಾಡ ಎಂಬ ಫಲಕ ಹಾಕಿದ್ದಾರೆ. ಇನ್ನು ಕೂಡಲೇ ಇದನ್ನು ಬದಲಿಸಬೇಕು ಅಂತ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಖುದ್ದು ಸ್ಥಳೀಯ ಶಾಸಕ ಅರವಿಂದ ಬೆಲ್ಲದ್ ಪತ್ರ ಬರೆದಿದ್ದಾರೆ. ರೈಲ್ವೆ ಅಧಿಕಾರಿಗಳಿಗೆ ಕೂಡ ಮಾತಾಡಿದ್ದೇನೆ. ಅವ್ರ ರೈಲ್ವೆ ಅಧಿಕಾರಿಗಳೇನಂದ್ರು, ಮೊದಲು ಕನ್ನಡ, ಅದರ ನಂತರ ಹಿಂದಿ, ಅದರ ನಂತರ ಇಂಗ್ಲಿಷ್. ಅದ್ರ ರೈಲ್ವೆ ಸ್ಟೇಷನ್ ಮುಂದೆ ನಿಂತರ ಆ ಸಿರೀಸ್ ದಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳಿದ್ರು. ನಾನು ಹೇಳಿದೆ, ಹಂಗೆ ಮಾಡಬೇಡ್ರಿ, ಮೇನ್ ಗೇಟ್ ನಡು ಸೆಂಟ್ರಲ್ ಏನೈತಿ ಅಲ್ಲಿ ಕನ್ನಡ ಮಾಡ್ರಿ, ಆದ್ರೆ ಎಡಕ್ಕ ಬಲಕ್ಕ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ಹಾಕ್ರಿ ಅಂತ ನಾನು ಅವರಿಗೆ ಮಾತಾಡಿದ್ದೇನೆ. ಇನ್ನು ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಯಾವುದೇ ನಾಮಫಲಕದಲ್ಲಿ ಕನ್ನಡ ಅಕ್ಷರ 60% ಗಾತ್ರ ಇರಬೇಕು. ಉಳಿದ ಭಾಷೆಯ ಅಕ್ಷರಗಳು 40% ಗಾತ್ರ ಇರಬೇಕು. ಆದರೆ ಇಲ್ಲಿ ಕನ್ನಡವನ್ನೇ ಚಿಕ್ಕದು ಮಾಡಿ ಹಿಂದಿ ಅಕ್ಷರಗಳನ್ನು ದೊಡ್ಡದು ಮಾಡಿದ್ದಾರೆ. ಇದನ್ನು ಬದಲಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಎಚ್ಚರಿಕೆ ನೀಡಿದೆ. ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು. ಅದೇನಂದ್ರೆ 60% ಕನ್ನಡದಾಗಿರ್ಬೇಕು, ಅನ್ಯ ಭಾಷೆ ಬೇಕಾದಿರ್ಲಿ, ಅದನ್ನ 40% ಹಾಕ್ಬೇಕಂದಾರೆ. ಆದ್ರೆ ಇಲ್ಲೇನಾಗ್ಬಿಟ್ಟೈತಿ, ಹಿಂದಿನೇ ದೊಡ್ಡದು ಮಾಡಿದ್ದಾರೆ, ಆದ್ರೆ ಕರ್ನಾಟಕದ ಕನ್ನಡನ ಸಣ್ಣದು ಮಾಡಿದ್ದಾರೆ. ರೈಲ್ವೆ ಇಲಾಖೆಗೆ ಒಂದು ಮನವಿ ಮಾಡ್ಕೋತಾ ಇದ್ದೇವೆ, ಅದನ್ನ ಚೇಂಜ್ ಮಾಡಿ ಆದಷ್ಟು ಬೇಗ ಕನ್ನಡನ ದೊಡ್ಡದು ಬೋರ್ಡ್ ಹಾಕಿ ಹಿಂದಿ ಬೋರ್ಡನ್ನ ಸಣ್ಣದು ಹಾಕ್ಬೇಕಂತ ಕೇಳ್ಕೊತಾ ಇದ್ದೇವೆ. ಇಲ್ಲದೆ ಇದ್ರೆ ಜಯ ಕನ್ನಡ ಸಂಘಟನೆಯಿಂದ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇವೆ. ಆಗಿರೋ ಪ್ರಮಾದವನ್ನು ಸರಿಪಡಿಸಬೇಕಿದೆ. ಇಲ್ಲದೆ ಹೋದಲ್ಲಿ ರೈಲ್ವೆ ಇಲಾಖೆ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಲಿವೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಪ್ರವೇಶ ದ್ವಾರದಲ್ಲಿ ಹಿಂದಿಯಲ್ಲಿ ನಾಮಫಲಕ, ಜನ ಆಕ್ರೋಶ. ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಅರವಿಂದ್ ಬೆಲ್ಲಾದ್ ಪತ್ರ. ಇಲ್ಲಿ ಕಾಣ್ತಿರೋ ನಾಮಫಲಕ ನೋಡಿ, ದೊಡ್ಡದಾಗಿ ಹಿಂದಿಯಲ್ಲಿ ಧಾರವಾಡ ಅಂತ ಇದೆ, ಆದರೆ ಇದರ ಪಕ್ಕದಲ್ಲಿ ಚಿಕ್ಕದಾಗಿ ಕನ್ನಡದ ನಾಮಫಲಕ ಇದೆ. ಇದೇ ಇದೀಗ ಕನ್ನಡಿಗರನ್ನ ಕೆರಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಅಮೃತ ಯೋಜನೆ ಅಡಿಯಲ್ಲಿ ಪುನರಭಿವೃದ್ಧಿಗೊಂಡಿರುವ 103 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅದರಲ್ಲಿ ಧಾರವಾಡದ ರೈಲ್ವೆ ನಿಲ್ದಾಣ 17.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಭಿವೃದ್ಧಿಗೊಂಡಿತ್ತು. ರೈಲ್ವೆ ನಿಲ್ದಾಣದಲ್ಲಿ ಅನೇಕ ಹೈಟೆಕ್ ಸೌಲಭ್ಯಗಳ ಜೊತೆಗೆ ನಿಲ್ದಾಣದ ಹಿಂಭಾಗದಲ್ಲಿಯೂ ಮತ್ತೊಂದು ಹೊಸ ಗೇಟ್ ಮಾಡಿದ್ದಾರೆ. ಈಗ ಈ ನೂತನ ಪ್ರವೇಶ ದ್ವಾರವೇ ವಿವಾದಕ್ಕೆ ಕಾರಣವಾಗಿದೆ. ಈ ಪ್ರವೇಶ ದ್ವಾರದ ಮೇಲ್ಭಾಗದ ಮಧ್ಯದಲ್ಲಿ ದೊಡ್ಡದಾಗಿ ಹಿಂದಿಯಲ್ಲಿ ಧಾರವಾಡ ಎಂಬ ನಾಮಫಲಕ ಹಾಕಿದರೆ, ಅದಕ್ಕಿಂತ ಸಣ್ಣ ಗಾತ್ರದಲ್ಲಿ ಪಕ್ಕದಲ್ಲಿ ಕನ್ನಡದಲ್ಲಿ ಧಾರವಾಡ ಎಂಬ ಫಲಕ ಹಾಕಿದ್ದಾರೆ. ಇನ್ನು ಕೂಡಲೇ ಇದನ್ನು ಬದಲಿಸಬೇಕು ಅಂತ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಖುದ್ದು ಸ್ಥಳೀಯ ಶಾಸಕ ಅರವಿಂದ ಬೆಲ್ಲದ್ ಪತ್ರ ಬರೆದಿದ್ದಾರೆ. ರೈಲ್ವೆ ಅಧಿಕಾರಿಗಳಿಗೆ ಕೂಡ ಮಾತಾಡಿದ್ದೇನೆ. ಅವ್ರ ರೈಲ್ವೆ ಅಧಿಕಾರಿಗಳೇನಂದ್ರು, ಮೊದಲು ಕನ್ನಡ, ಅದರ ನಂತರ ಹಿಂದಿ, ಅದರ ನಂತರ ಇಂಗ್ಲಿಷ್. ಅದ್ರ ರೈಲ್ವೆ ಸ್ಟೇಷನ್ ಮುಂದೆ ನಿಂತರ ಆ ಸಿರೀಸ್ ದಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳಿದ್ರು. ನಾನು ಹೇಳಿದೆ, ಹಂಗೆ ಮಾಡಬೇಡ್ರಿ, ಮೇನ್ ಗೇಟ್ ನಡು ಸೆಂಟ್ರಲ್ ಏನೈತಿ ಅಲ್ಲಿ ಕನ್ನಡ ಮಾಡ್ರಿ, ಆದ್ರೆ ಎಡಕ್ಕ ಬಲಕ್ಕ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ಹಾಕ್ರಿ ಅಂತ ನಾನು ಅವರಿಗೆ ಮಾತಾಡಿದ್ದೇನೆ. ಇನ್ನು ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಯಾವುದೇ ನಾಮಫಲಕದಲ್ಲಿ ಕನ್ನಡ ಅಕ್ಷರ 60% ಗಾತ್ರ ಇರಬೇಕು. ಉಳಿದ ಭಾಷೆಯ ಅಕ್ಷರಗಳು 40% ಗಾತ್ರ ಇರಬೇಕು. ಆದರೆ ಇಲ್ಲಿ ಕನ್ನಡವನ್ನೇ ಚಿಕ್ಕದು ಮಾಡಿ ಹಿಂದಿ ಅಕ್ಷರಗಳನ್ನು ದೊಡ್ಡದು ಮಾಡಿದ್ದಾರೆ. ಇದನ್ನು ಬದಲಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಎಚ್ಚರಿಕೆ ನೀಡಿದೆ. ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು. ಅದೇನಂದ್ರೆ 60% ಕನ್ನಡದಾಗಿರ್ಬೇಕು, ಅನ್ಯ ಭಾಷೆ ಬೇಕಾದಿರ್ಲಿ, ಅದನ್ನ 40% ಹಾಕ್ಬೇಕಂದಾರೆ. ಆದ್ರೆ ಇಲ್ಲೇನಾಗ್ಬಿಟ್ಟೈತಿ, ಹಿಂದಿನೇ ದೊಡ್ಡದು ಮಾಡಿದ್ದಾರೆ, ಆದ್ರೆ ಕರ್ನಾಟಕದ ಕನ್ನಡನ ಸಣ್ಣದು ಮಾಡಿದ್ದಾರೆ. ರೈಲ್ವೆ ಇಲಾಖೆಗೆ ಒಂದು ಮನವಿ ಮಾಡ್ಕೋತಾ ಇದ್ದೇವೆ, ಅದನ್ನ ಚೇಂಜ್ ಮಾಡಿ ಆದಷ್ಟು ಬೇಗ ಕನ್ನಡನ ದೊಡ್ಡದು ಬೋರ್ಡ್ ಹಾಕಿ ಹಿಂದಿ ಬೋರ್ಡನ್ನ ಸಣ್ಣದು ಹಾಕ್ಬೇಕಂತ ಕೇಳ್ಕೊತಾ ಇದ್ದೇವೆ. ಇಲ್ಲದೆ ಇದ್ರೆ ಜಯ ಕನ್ನಡ ಸಂಘಟನೆಯಿಂದ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇವೆ. ಆಗಿರೋ ಪ್ರಮಾದವನ್ನು ಸರಿಪಡಿಸಬೇಕಿದೆ. ಇಲ್ಲದೆ ಹೋದಲ್ಲಿ ರೈಲ್ವೆ ಇಲಾಖೆ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಲಿವೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಪ್ರವೇಶ ದ್ವಾರದಲ್ಲಿ ಹಿಂದಿಯಲ್ಲಿ ನಾಮಫಲಕ, ಜನ ಆಕ್ರೋಶ. ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಅರವಿಂದ್ ಬೆಲ್ಲಾದ್ ಪತ್ರ. ಇಲ್ಲಿ ಕಾಣ್ತಿರೋ ನಾಮಫಲಕ ನೋಡಿ, ದೊಡ್ಡದಾಗಿ ಹಿಂದಿಯಲ್ಲಿ ಧಾರವಾಡ ಅಂತ ಇದೆ, ಆದರೆ ಇದರ ಪಕ್ಕದಲ್ಲಿ ಚಿಕ್ಕದಾಗಿ ಕನ್ನಡದ ನಾಮಫಲಕ ಇದೆ. ಇದೇ ಇದೀಗ ಕನ್ನಡಿಗರನ್ನ ಕೆರಳಿಸಿದೆ.
ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಅಮೃತ ಯೋಜನೆ ಅಡಿಯಲ್ಲಿ ಪುನರಭಿವೃದ್ಧಿಗೊಂಡಿರುವ 103 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅದರಲ್ಲಿ ಧಾರವಾಡದ ರೈಲ್ವೆ ನಿಲ್ದಾಣ 17.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಭಿವೃದ್ಧಿಗೊಂಡಿತ್ತು. ರೈಲ್ವೆ ನಿಲ್ದಾಣದಲ್ಲಿ ಅನೇಕ ಹೈಟೆಕ್ ಸೌಲಭ್ಯಗಳ ಜೊತೆಗೆ ನಿಲ್ದಾಣದ ಹಿಂಭಾಗದಲ್ಲಿಯೂ ಮತ್ತೊಂದು ಹೊಸ ಗೇಟ್ ಮಾಡಿದ್ದಾರೆ. ಈಗ ಈ ನೂತನ ಪ್ರವೇಶ ದ್ವಾರವೇ ವಿವಾದಕ್ಕೆ ಕಾರಣವಾಗಿದೆ. ಈ ಪ್ರವೇಶ ದ್ವಾರದ ಮೇಲ್ಭಾಗದ ಮಧ್ಯದಲ್ಲಿ ದೊಡ್ಡದಾಗಿ ಹಿಂದಿಯಲ್ಲಿ ಧಾರವಾಡ ಎಂಬ ನಾಮಫಲಕ ಹಾಕಿದರೆ ಅದಕ್ಕಿಂತ ಸಣ್ಣ ಗಾತ್ರದಲ್ಲಿ ಪಕ್ಕದಲ್ಲಿ ಕನ್ನಡದಲ್ಲಿ ಧಾರವಾಡ ಎಂಬ ಫಲಕ ಹಾಕಿದ್ದಾರೆ. ಇನ್ನು ಕೂಡಲೇ ಇದನ್ನು ಬದಲಿಸಬೇಕು ಅಂತ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಖುದ್ದು ಸ್ಥಳೀಯ ಶಾಸಕ ಅರವಿಂದ ಬೆಲ್ಲತ್ ಪತ್ರ ಬರೆದಿದ್ದಾರೆ. ರೈಲ್ವೆ ಅಧಿಕಾರಿಗಳಿಗೆ ಕೂಡ ಮಾತಾಡಿದ್ದೇನೆ. ಅವ್ರ ರೈಲ್ವೆ ಅಧಿಕಾರಿಗಳೇನಂದ್ರು, ಮೊದಲು ಕನ್ನಡ, ಅದರ ನಂತರ ಹಿಂದಿ, ಅದರ ನಂತರ ಇಂಗ್ಲಿಷ್. ಅದ್ರ ರೈಲ್ವೆ ಸ್ಟೇಷನ್ ಮುಂದೆ ನಿಂತರ ಆ ಸಿರೀಸ್ದಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳಿದರು. ನಾನು ಹೇಳಿದೆ, ಹಂಗೆ ಮಾಡಬೇಡ್ರಿ, ಮೇನ್ ಗೇಟ್ ನಡು ಸೆಂಟ್ರಲ್ ಲೈನ್ ಐತೆ ಅಲ್ಲಿ ಕನ್ನಡ ಮಾಡ್ರಿ, ಆದ್ರೆ ಎಡಕ್ಕ ಬಲ್ಕ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ಹಾಕ್ರಿ ಅಂತ ನಾನು ಅವರಿಗೆ ಮಾತಾಡಿದ್ದೇನೆ. ಇನ್ನು ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಯಾವುದೇ ನಾಮಫಲಕದಲ್ಲಿ ಕನ್ನಡ ಅಕ್ಷರ 60% ಗಾತ್ರ ಇರಬೇಕು. ಉಳಿದ ಭಾಷೆಯ ಅಕ್ಷರಗಳು 40% ಗಾತ್ರ ಇರಬೇಕು. ಆದರೆ ಇಲ್ಲಿ ಕನ್ನಡವನ್ನೇ ಚಿಕ್ಕದು ಮಾಡಿ ಹಿಂದಿ ಅಕ್ಷರಗಳನ್ನು ದೊಡ್ಡದು ಮಾಡಿದ್ದಾರೆ. ಇದನ್ನು ಬದಲಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಎಚ್ಚರಿಕೆ ನೀಡಿದೆ. ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು. ಅದೇನಂದ್ರೆ 60% ಕನ್ನಡದಾಗಿರ್ಬೇಕು, ಅನ್ಯ ಭಾಷೆ ಬೇಕಾದಿರ್ಲಿ, ಅದನ್ನ 40% ಹಾಕ್ಬೇಕಂದಾರೆ. ಆದ್ರೆ ಇಲ್ಲೇನಾಗ್ಬಿಟ್ಟೈತಿ, ಹಿಂದಿನೇ ದೊಡ್ಡದು ಮಾಡಿದ್ದಾರೆ, ಆದ್ರೆ ಕರ್ನಾಟಕದ ಕನ್ನಡನ ಸಣ್ಣದು ಮಾಡಿದ್ದಾರೆ. ರೈಲ್ವೆ ಇಲಾಖೆಗೆ ಒಂದು ಮನವಿ ಮಾಡ್ಕೋತಾ ಇದ್ದೀವಿ, ಅದನ್ನ ಚೇಂಜ್ ಮಾಡಿ ಆದಷ್ಟು ಬೇಗ ಕನ್ನಡನ ದೊಡ್ಡದು ಬೋರ್ಡ್ ಹಾಕಿ ಹಿಂದಿ ಬೋರ್ಡ್ನ ಸಣ್ಣದು ಹಾಕ್ಬೇಕಂತ ಕೇಳ್ಕೊತಾ ಇದ್ದೀವಿ. ಇಲ್ಲದೆ ಇದ್ರೆ ಜಯ ಕನ್ನಡ ಸಂಘಟನೆಯಿಂದ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆಗಿರೋ ಪ್ರಮಾದವನ್ನು ಸರಿಪಡಿಸಬೇಕಿದೆ. ಇಲ್ಲದೆ ಹೋದಲ್ಲಿ ರೈಲ್ವೆ ಇಲಾಖೆ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಲಿವೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಪ್ರವೇಶ ದ್ವಾರದಲ್ಲಿ ಹಿಂದಿಯಲ್ಲಿ ನಾಮಫಲಕ, ಜನ ಆಕ್ರೋಶ. ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಅರವಿಂದ್ ಬೆಲ್ಲತ್ ಪತ್ರ. ಇಲ್ಲಿ ಕಾಣ್ತಿರೋ ನಾಮಫಲಕ ನೋಡಿ, ದೊಡ್ಡದಾಗಿ ಹಿಂದಿಯಲ್ಲಿ ಧಾರವಾಡ ಅಂತ ಇದೆ, ಆದರೆ ಇದರ ಪಕ್ಕದಲ್ಲಿ ಚಿಕ್ಕದಾಗಿ ಕನ್ನಡದ ನಾಮಫಲಕ ಇದೆ. ಇದೀಗ ಕನ್ನಡಿಗರನ್ನ ಕೆರಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಅಮೃತ ಯೋಜನೆ ಅಡಿಯಲ್ಲಿ ಪುನರಭಿವೃದ್ಧಿಗೊಂಡಿರುವ 103 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅದರಲ್ಲಿ ಧಾರವಾಡದ ರೈಲ್ವೆ ನಿಲ್ದಾಣ 17.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಭಿವೃದ್ಧಿಗೊಂಡಿತ್ತು. ರೈಲ್ವೆ ನಿಲ್ದಾಣದಲ್ಲಿ ಅನೇಕ ಹೈಟೆಕ್ ಸೌಲಭ್ಯಗಳ ಜೊತೆಗೆ ನಿಲ್ದಾಣದ ಹಿಂಭಾಗದಲ್ಲಿಯೂ ಮತ್ತೊಂದು ಹೊಸ ಗೇಟ್ ಮಾಡಿದ್ದಾರೆ. ಈಗ ಈ ನೂತನ ಪ್ರವೇಶ ದ್ವಾರವೇ ವಿವಾದಕ್ಕೆ ಕಾರಣವಾಗಿದೆ. ಈ ಪ್ರವೇಶ ದ್ವಾರದ ಮೇಲ್ಭಾಗದ ಮಧ್ಯದಲ್ಲಿ ದೊಡ್ಡದಾಗಿ ಹಿಂದಿಯಲ್ಲಿ ಧಾರವಾಡ ಎಂಬ ನಾಮಫಲಕ ಹಾಕಿದರೆ ಅದಕ್ಕಿಂತ ಸಣ್ಣ ಗಾತ್ರದಲ್ಲಿ ಪಕ್ಕದಲ್ಲಿ ಕನ್ನಡದಲ್ಲಿ ಧಾರವಾಡ ಎಂಬ ಫಲಕ ಹಾಕಿದ್ದಾರೆ. ಇನ್ನು ಕೂಡಲೇ ಇದನ್ನು ಬದಲಿಸಬೇಕು ಅಂತ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಖುದ್ದು ಸ್ಥಳೀಯ ಶಾಸಕ ಅರವಿಂದ ಬೆಲ್ಲತ್ ಪತ್ರ ಬರೆದಿದ್ದಾರೆ. ರೈಲ್ವೆ ಅಧಿಕಾರಿಗಳಿಗೆ ಕೂಡ ಮಾತಾಡಿದ್ದೇನೆ. ಅವ್ರ ರೈಲ್ವೆ ಅಧಿಕಾರಿಗಳೇನಂದ್ರು, ಮೊದಲು ಕನ್ನಡ, ಅದರ ನಂತರ ಹಿಂದಿ, ಅದರ ನಂತರ ಇಂಗ್ಲಿಷ್. ಅದ್ರ ರೈಲ್ವೆ ಸ್ಟೇಷನ್ ಮುಂದೆ ನಿಂತರ ಆ ಸಿರೀಸ್ದಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳಿದರು. ನಾನು ಹೇಳಿದೆ, ಹಂಗೆ ಮಾಡಬೇಡ್ರಿ, ಮೇನ್ ಗೇಟ್ ನಡು ಸೆಂಟ್ರಲ್ ಲೈನ್ ಐತೆ ಅಲ್ಲಿ ಕನ್ನಡ ಮಾಡ್ರಿ, ಆದ್ರೆ ಎಡಕ್ಕ ಬಲ್ಕ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ಹಾಕ್ರಿ ಅಂತ ನಾನು ಅವರಿಗೆ ಮಾತಾಡಿದ್ದೇನೆ. ಇನ್ನು ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಯಾವುದೇ ನಾಮಫಲಕದಲ್ಲಿ ಕನ್ನಡ ಅಕ್ಷರ 60% ಗಾತ್ರ ಇರಬೇಕು. ಉಳಿದ ಭಾಷೆಯ ಅಕ್ಷರಗಳು 40% ಗಾತ್ರ ಇರಬೇಕು. ಆದರೆ ಇಲ್ಲಿ ಕನ್ನಡವನ್ನೇ ಚಿಕ್ಕದು ಮಾಡಿ ಹಿಂದಿ ಅಕ್ಷರಗಳನ್ನು ದೊಡ್ಡದು ಮಾಡಿದ್ದಾರೆ. ಇದನ್ನು ಬದಲಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಎಚ್ಚರಿಕೆ ನೀಡಿದೆ. ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು. ಅದೇನಂದ್ರೆ 60% ಕನ್ನಡದಾಗಿರ್ಬೇಕು, ಅನ್ಯ ಭಾಷೆ ಬೇಕಾದಿರ್ಲಿ, ಅದನ್ನ 40% ಹಾಕ್ಬೇಕಂದಾರೆ. ಆದ್ರೆ ಇಲ್ಲೇನಾಗ್ಬಿಟ್ಟೈತಿ, ಹಿಂದಿನೇ ದೊಡ್ಡದು ಮಾಡಿದ್ದಾರೆ, ಆದ್ರೆ ಕರ್ನಾಟಕದ ಕನ್ನಡನ ಸಣ್ಣದು ಮಾಡಿದ್ದಾರೆ. ರೈಲ್ವೆ ಇಲಾಖೆಗೆ ಒಂದು ಮನವಿ ಮಾಡ್ಕೋತಾ ಇದ್ದೀವಿ, ಅದನ್ನ ಚೇಂಜ್ ಮಾಡಿ ಆದಷ್ಟು ಬೇಗ ಕನ್ನಡನ ದೊಡ್ಡದು ಬೋರ್ಡ್ ಹಾಕಿ ಹಿಂದಿ ಬೋರ್ಡ್ನ ಸಣ್ಣದು ಹಾಕ್ಬೇಕಂತ ಕೇಳ್ಕೊತಾ ಇದ್ದೀವಿ. ಇಲ್ಲದೆ ಇದ್ರೆ ಜಯ ಕನ್ನಡ ಸಂಘಟನೆಯಿಂದ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆಗಿರೋ ಪ್ರಮಾದವನ್ನು ಸರಿಪಡಿಸಬೇಕಿದೆ. ಇಲ್ಲದೆ ಹೋದಲ್ಲಿ ರೈಲ್ವೆ ಇಲಾಖೆ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಲಿವೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.